ನೀವು ಫ್ಯಾಷನ್ ಟ್ರೆಂಡ್ಸ್ ನೋಡಿದ್ದೀರಾ? ಒಂದು ಕಾಲವಿತ್ತು ನಿಮ್ಮ ಹತ್ತಿರ ಬೆಲ್ ಬಾಟಮ್ಸ್ ಇದ್ರೆ ನೀವು ವಾವ್ ಮೇಕ್ಸ್ ಮೀ ಹ್ಯಾಪಿ ಅಂತಿದ್ರಿ. ಮತ್ತೆ ಸೈಡ್ ಬನ್ಸ್ ಇದ್ರೆ ಅಥವಾ ಹ್ಯಾಂಡಲ್ ಬಾರ್ ಮೀಸ ಇದ್ರೆ ನೀವೇನ್ ಹೇಳ್ತಾ ಇದ್ರಿ? ನೀವು ನೋಡ್ತಾ ಇಲ್ವಾ, ನೀವು ಯಾವುದನ್ನ ಇಷ್ಟಪಡ್ತೀರೋ ಇಷ್ಟಪಡಲ್ವೋ ಅದೆಲ್ಲವೂ ಸಮಾಜದಿಂದ ಬರ್ತಾ ಇದೆ ಅಂತ. ಹೇರ್ ಸ್ಟೈಲ್ ಇಂದ ಹಿಡಿದು ಪ್ರತಿಯೊಂದು ಸಮಾಜದಿಂದ ಬರ್ತಾ ಇದೆ. ಹಾಗಾದ್ರೆ ನೀವು ಯಾವುದನ್ನ ನಿಮ್ಮ ಪ್ಲೆಜರ್ ಅಂತ ಹೇಳ್ತಾ ಇದ್ದೀರಿ? ಹೌದು, ಕೇವಲ ಸಂಪೂರ್ಣ ದೈಹಿಕವಾದ ವಿಷಯ ಇರುತ್ತಲ್ಲ, ಟಿಕ್ಲಿಂಗ್, ಕಚಗುಳಿ, ಅದನ್ನ ನೀವು ಸೋಷಿಯಲ್ ಅಲ್ಲ ಅಂತ ಹೇಳ್ಬೋದು. ಕಚಗುಳಿ ಇವತ್ತು ಇಟ್ಟರು ನೀವು ನಗ್ತೀರಿ, 100 ವರ್ಷಗಳ ಹಿಂದೆ ಇಟ್ಟಿದ್ರು ನೀವು ನಗ್ತಾನೇ ಇದ್ರಿ. ಹಾಗಾದ್ರೆ ನೀವು ಯಾವುದನ್ನ ನಿಮ್ಮ ಪ್ಲೆಜರ್ ಅಂತ ಹೇಳ್ತಾ ಇದ್ದೀರಿ? ಆಧ್ಯಾತ್ಮ ಹೇಳುತ್ತೆ, ಒಂದು ಮಜಾ ಇರುತ್ತೆ, ಅದು ಕಾಲದ ಮೇಲೆ, ಸ್ಥಳದ ಮೇಲೆ, ಸಮಾಜದ ಮೇಲೆ ಅವಲಂಬಿತವಾಗಿರೋದಿಲ್ಲ. ಈ ಮಜಾ ಅಂದ್ರೆ ಏನು? ಅದು ಕೂಡ ಟೈಮ್, ಪ್ಲೇಸ್ ಮತ್ತು ಸೊಸೈಟಿಯ ವಿಷಯ ಅಲ್ವಾ? ಯಾರಿಗೋ ಯಾವುದೋ ವಿಷಯದಲ್ಲಿ ಮಜಾ ಬರ್ತಾ ಇರುತ್ತೆ, ಯಾಕಂದ್ರೆ ಅದು ಮಜಾವಾಗಿದೆ ಅಂತ ಅವರಿಗೆ ಹೇಳಲಾಗಿರುತ್ತೆ. ಆ ದಿನ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೆ. ನಮಗೆ ಗೊತ್ತಾ, ನಾವು ಯಾಕೆ ಪದೇ ಪದೇ ಫ್ರೆಂಚ್ ಪರ್ಫ್ಯೂಮ್ಸ್ ಬಗ್ಗೆನೇ ಮಾತಾಡ್ತೀವಿ ಅಂತ? ಯಾಕಂದ್ರೆ ಮಿಡಲ್ ಏಜಸ್ನಲ್ಲಿ ಹೀಗೆ ನಂಬಲಾಗಿತ್ತು, ಸ್ನಾನ ಮಾಡೋದ್ರಿಂದ ನಿಮ್ಮ ಪೋರ್ಸ್ ಓಪನ್ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾ ಒಳಗೆ ನುಗ್ಗಿಬಿಡುತ್ತೆ ಅಂತ. ಹಾಗಾಗಿ ಗಂಡಸರು ಹೆಂಗಸರು ಜೀವನ ಪೂರ್ತಿ ಸ್ನಾನಾನೇ ಮಾಡ್ತಾ ಇರಲಿಲ್ಲ. ಸ್ನಾನ ಮಾಡದೇ ಇದ್ದಾಗ ಸ್ಟ್ರಾಂಗ್ ಪರ್ಫ್ಯೂಮ್ ಬೇಕೇ ಬೇಕಾಗುತ್ತೆ ಅಲ್ವಾ? ಹಾಗಾಗಿಯೇ ಅಲ್ಲಿ ಬೆಸ್ಟ್ ಪರ್ಫ್ಯೂಮ್ಸ್ ಡೆವಲಪ್ ಆದವು. ಜನರಿಗೆ ಸ್ನಾನ ಮಾಡದೇ ಇರೋದ್ರಲ್ಲೇ ಮಜಾ ಬರ್ತಾ ಇತ್ತು. ಜನರು ಈ ವಿಷಯವನ್ನ ತಮ್ಮ ಸಿವಿಯಲ್ಲೂ ಬರೆದುಕೊಳ್ತಾ ಇದ್ರು. ದೇರ್ ಇಸ್ ದಟ್ ವೆರಿ ಫೇಮಸ್ ಕ್ವೀನ್, ಅವಳು ಜೀವನದಲ್ಲಿ ಸ್ನಾನ ಮಾಡಿದ್ದು ಕೇವಲ 2 ಬಾರಿ, ಅದರಲ್ಲಿ ಒಂದು ಬಾರಿ ಹುಟ್ಟಿದಾಗ. ಸ್ನಾನ ಮಾಡದೇ ಇರೋದ್ರಲ್ಲಿ ಮಜಾ ಬರ್ತಾ ಇದೆ, ಸ್ನಾನ ಮಾಡದೇ ಇರೋದ್ರಲ್ಲಿ ಮಜಾ ಬರ್ತಾ ಇದೆ. ಮತ್ತು ಯಾರ ಹಲ್ಲು ಎಷ್ಟು ಕೊಳೆತು ಹೋಗಿರುತ್ತಿತ್ತೋ ಅವರನ್ನ ಅಷ್ಟೇ ಒಳ್ಳೆ ವಂಶದವರು ಮತ್ತು ಅದೃಷ್ಟವಂತರು ಅಂತ ಭಾವಿಸಲಾಗುತ್ತಿತ್ತು. ಯಾಕಂದ್ರೆ ಡೆಂಟಲ್ ಸೈನ್ಸ್ ಡೆವಲಪ್ ಆಗೋ ಮಟ್ಟಿಗೆ ಬ್ರಷಿಂಗ್ ಹ್ಯಾಬಿಟ್ಸ್ ಅನ್ನುವಂಥದ್ದು ಆಗೇನೂ ಇರಲಿಲ್ಲ. ಹಾಗಾಗಿ ಯಾರು ಸಕ್ಕರೆ ಜಾಸ್ತಿ ತಿಂತಾ ಇದ್ರೋ ಅವರ ಹಲ್ಲೇ ಜಾಸ್ತಿ ಕೊಳೆಯುತ್ತಿತ್ತು. ಮತ್ತೆ ಸಕ್ಕರೆ ಆಗ ಎಷ್ಟು ದುಬಾರಿಯಾಗಿತ್ತು ಅಂದ್ರೆ ಅದು ಕೇವಲ ಶ್ರೀಮಂತರಿಗೆ ಮಾತ್ರ ಸಿಗ್ತಾ ಇತ್ತು. ಹಾಗಾಗಿ ಹಲ್ಲು ಕೂಡ ಶ್ರೀಮಂತರದ್ದೇ ಕೊಳೆತಿರ್ತಾ ಇತ್ತು. ಹಾಗಾಗಿ ಹಲ್ಲು ಕೊಳೆಯಿಸ್ಕೊಂಡ್ರೆ ಅದೃಷ್ಟ ಚೆನ್ನಾಗಾಗುತ್ತೆ ಅಂತ ಭಾವಿಸಲಾಯಿತು. ಹಾಗಾಗಿ ಬಡವರು ಬೇಕೆಂತಲೇ ತಮ್ಮ ಹಲ್ಲುಗಳನ್ನು ಕೊಳೆಯಿಸ್ಕೊಳ್ತಾ ಇದ್ರು. ಮಜಾ ಬರುತ್ತೆ ಹಲ್ಲು ಕೊಳೆಯಿಸ್ಕೊಳ್ಳೋದ್ರಲ್ಲಿ. ಪ್ರಪಂಚದಲ್ಲಿ ಎಂತೆಂಥ ಜನರಿಗೆ ಯಾವ್ಯಾವ ವಿಷಯಗಳಲ್ಲಿ ಮಜಾ ಬರುತ್ತೆ ಅಂತ ಗೊತ್ತಿಲ್ಲ. ಈಗಲೂ ಕೆಲವು ಟ್ರೈಬ್ಸ್ ಇವೆ, ಅಲ್ಲಿ ಇಷ್ಟುದ್ದ ಈ ಕೆಳಗಿನ ತುಟಿ, ಲೋವರ್ ಲಿಪ್ ಇದೆಯಲ್ಲ, ಅದನ್ನ ಇಷ್ಟು ದೊಡ್ಡದು ಮಾಡಿಕೊಳ್ತಾರೆ, ಹೇಳ್ತಾರೆ ಇದನ್ನ ನೋಡಿ ಅಂತ. ಮತ್ತು ಅವರನ್ನ ನೋಡಿ ತುಂಬಾ ಜನರಿಗೆ ಆರ್ಗ್ಯಾಸಮ್ ಆಗಿಬಿಡುತ್ತೆ, ಹೇಳ್ತಾರೆ ಇದೇ ಅಸಲಿ ಅಂತ. ಯಾರೋ ತಮ್ಮ ಕಿವಿಗಳನ್ನ ಇಷ್ಟೊಂದು ಉದ್ದ ಮಾಡಿಕೊಳ್ತಾ ಇದ್ದಾರೆ, ಅದರಲ್ಲಿ ಭಾರವಾದ ಜುಮುಕಿ ಹಾಕಿಕೊಂಡಿದ್ದಾರೆ, ಕಿವಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಹೆಚ್ಚು ಸುಂದರವಾಗಿದ್ದಾಳೆ ಅಂತಾರೆ. ಯಾರೋ ಕುತ್ತಿಗೆ ಉದ್ದ ಮಾಡಿಕೊಳ್ತಾ ಇದ್ದಾರೆ, ಸಣ್ಣ ಹುಡುಗಿ ಇರ್ತಾಳೆ, ಅವಳಿಗೆ ರಿಂಗ್ಸ್ ಹಾಕಿಬಿಡ್ತಾರೆ. ಈಗ ಆ ರಿಂಗ್ಸ್ ಅಷ್ಟೇ ಇರುತ್ತೆ, ಆ ಮಗುವಿನ ಕುತ್ತಿಗೆಯ ಗರ್ತ್ ಏನಿದೆಯೋ, ಆ ಡಯಾಮೀಟರ್ ಏನಿದೆಯೋ ಅದು ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಕುತ್ತಿಗೆ ಉದ್ದ ಆಗಿಬಿಡುತ್ತೆ. ಎಷ್ಟು ಸುಂದರವಾಗಿದ್ದಾಳೆ, ಎಷ್ಟು ಉದ್ದವಾದ ಕುತ್ತಿಗೆ. ಜನರಿಗೆ ಯಾವ್ಯಾವ ವಿಷಯಗಳಲ್ಲಿ ಮಜಾ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಮಜಾ ಅನ್ನೋದು ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್, ಅದರಲ್ಲಿ ಆಂತರಿಕವಾದದ್ದು ಏನೂ ಇಲ್ಲ. ದೇರ್ ಇಸ್ ನಥಿಂಗ್ ಆಥೆಂಟಿಕ್ ಅಬೌಟ್ ಯುವರ್ ಕಾನ್ಸೆಪ್ಟ್ ಆಫ್ ಪ್ಲೆಜರ್. ಯೋರ್ ಪ್ಲೆಜರ್ ಇಸ್ ಕಮಿಂಗ್ ಫ್ರಮ್ ದ ಸೊಸೈಟಿ, ನಾಟ್ ಜಸ್ಟ್ ಇನ್ ದ ಸೆನ್ಸ್ ದಟ್ ಇಟ್ ಡಿಪೆಂಡ್ಸ್ ಆನ್ objects in the society, but in the sense that it depends for its very definition on the society. ನಾವು ಯಾವುದನ್ನ ಮಜಾ ಅಂತ ಕರಿತೀವೋ, ಫನ್, ಪ್ಲೆಜರ್, ಹ್ಯಾಪಿನೆಸ್, ಇದೆಲ್ಲ ನಮ್ಮದಲ್ಲ. ನಿಮಗೆ ಹೇಳಿಬಿಟ್ಟಿದ್ದಾರೆ ಇಂಥ ವಿಷಯಗಳಲ್ಲಿ ಮಜಾ ಬರುತ್ತೆ ಅಂತ, ಹಾಗಾಗಿ ಮಜಾ ಬಂದುಬಿಡುತ್ತೆ. ಹೌದು, ಕೇವಲ ಸಂಪೂರ್ಣ ದೈಹಿಕವಾದ ವಿಷಯ ಇರುತ್ತಲ್ಲ, ಟಿಕ್ಲಿಂಗ್, ಕಚಗುಳಿ, ಅದನ್ನ ನೀವು ಸೋಷಿಯಲ್ ಅಲ್ಲ ಅಂತ ಹೇಳಬಹುದು. ಕಚಗುಳಿ ಇವತ್ತು ಮಾಡಿದ್ರೂ ನೀವು ನಗ್ತೀರಿ, 100 ವರ್ಷಗಳ ಹಿಂದೆ ಮಾಡಿದ್ರೂ ನೀವು ನಗ್ತಾನೇ ಇದ್ರಿ. ಉಳಿದಂತೆ ನಿಮಗೆ ಎಷ್ಟು ಮಜಾವಾದ ವಿಷಯಗಳು ಅಂತ ಅನ್ನಿಸುತ್ತವೋ ಅವೆಲ್ಲ ಸೋಷಿಯಲ್ ವಿಷಯಗಳು, ಅದರಲ್ಲಿ ಅಂಥದ್ದೇನೂ ಇಲ್ಲ. ಸಕ್ಕರೆ ನಮಗೆ ಎಂದಿಗೂ ಅವೈಲಬಲ್, ಸಕ್ಕರೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಸಕ್ಕರೆ ನಮಗೆ ಎಂದಿಗೂ ಅವೈಲಬಲ್ ಆಗ್ತಾನೇ ಇರಲಿಲ್ಲ. ಹಾಗಾದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಜನರಿಗೆ ಸಕ್ಕರೆ ಮೊದಲಿನಿಂದಲೂ ಮಜಾವಾಗಿ ಅನ್ನಿಸ್ತಾ ಇರಲಿಲ್ಲ. ನಮಗೆ ಸಕ್ಕರೆಯ ರುಚಿಯನ್ನ ಹತ್ತಿಸಲಾಗಿದೆ ಮತ್ತು ಈಗ ನಮಗೆ ಸಕ್ಕರೆಯಲ್ಲಿ ತುಂಬ ಮಜಾ ಬರುತ್ತೆ. ಇಲ್ಲದಿದ್ದರೆ ಮಾನವ ಇತಿಹಾಸದಲ್ಲಿ ನಾವು ಎಂದಿಗೂ ಇಷ್ಟೊಂದು ಸಕ್ಕರೆಯನ್ನ ತಿಂದಿಲ್ಲ ಅಥವಾ ಸಕ್ಕರೆಯನ್ನ ಅಗತ್ಯ ಅಂತಲೂ ಭಾವಿಸಿಲ್ಲ. ಆದರೆ ಈಗ ಸಕ್ಕರೆ ಇಲ್ಲದೆ ಮಜಾನೇ ಬರೋದಿಲ್ಲ. ಸಕ್ಕರೆ ತನ್ನಿ, ಸಕ್ಕರೆ. ಅದರಿಂದ ನೀವು ಇಂಡಿಯಾವನ್ನ ಡಯಾಬಿಟಿಸ್ ಕ್ಯಾಪಿಟಲ್ ಬೇಕಾದರೂ ಮಾಡಿಬಿಡಿ, ಏನಾದರೂ ಮಾಡಿಬಿಡಿ. ಹಾಗಾಗಿ ಮಜಾ ಅನ್ನೋದು ಯಾವುದೋ ಒಳಗಿನ ಆಂತರಿಕವಾದ ಪರ್ಸನಲ್ ಆಥೆಂಟಿಕ್ ವಿಷಯ ಆಗಿರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸೆಪ್ಟ್ ಫಾರ್ ದ ಪ್ಯೂರ್ಲಿ ಫಿಸಿಕಲ್ ಥಿಂಗ್ಸ್. ಯುನೋ, ಮಜಾದ ವಿಷಯಕ್ಕೆ ಬಂದಾಗ ನೀವು ಯುವಕರು ಇಲ್ಲಿ ಕೂತಿದ್ದೀರಿ. ಮಜಾಗಳಲ್ಲಿ ಒಂದು ಬಹಳ ದೊಡ್ಡ ಮಜಾ ಇರುತ್ತೆ, ಸೆಕ್ಸುಯಲ್ ಮಜಾ. ಭಾರತದಲ್ಲಂತೂ ಅಷ್ಟು ರಿಸರ್ಚ್ ಆಗೋದೇ ಇಲ್ಲ, ಇದರಲ್ಲಿ ಅಷ್ಟು ಡೇಟಾ ಅವೈಲಬಲ್ ಇಲ್ಲ. ಆದರೆ ನೀವು ವೆಸ್ಟ್ನ ಡೇಟಾವನ್ನು ನೋಡಿದಾಗ, ಪರ್ಟಿಕ್ಯುಲರ್ಲಿ ಯುಎಸ್ನ ಡೇಟಾವನ್ನು ನೋಡಿದಾಗ, ಲೀಡಿಂಗ್ ರೀಸನ್ ಬಿಹೈಂಡ್ ಡಿವೋರ್ಸ್
ಈಸ್ ಸೆಕ್ಸುಯಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಹೇಳ್ತಾರೆ ಸೆಕ್ಸ್ನಲ್ಲಿ ಮಜಾ ಬರ್ತಾ ಇಲ್ಲ ಅಂತ. ಅದರ ಬಗ್ಗೆ ಜನರು ರಿಸರ್ಚ್ ಮಾಡಿದ್ರು. ಅಲ್ಲಿ ಸೋಷಿಯಾಲಜಿಯಲ್ಲಿ ಇದೆಲ್ಲ ನಡೆಯುತ್ತೆ, ಇದರ ಮೇಲೂ ರಿಸರ್ಚ್ ಮಾಡಿ ಅಂತ ರಿಸರ್ಚ್ ಮಾಡಿದ್ರು. ವಿಷಯ ಏನು? ಈ ಸೆಕ್ಸುಯಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನು? ಹಾಗಾಗಿ ಗೊತ್ತಾಗ್ತಾ ಇರೋದೇನಂದ್ರೆ ಸೆಕ್ಸುಯಲ್ ಮಜಾದ ಡೆಫಿನಿಷನ್ ಅನ್ನ ಪಾರ್ನ್ ಸೆಟ್ ಮಾಡ್ತಾ ಇದೆ. ವ್ಯಕ್ತಿ ಸೆಟ್ ಮಾಡ್ತಾ ಇಲ್ಲ, ಪಾರ್ನ್ ಸೆಟ್ ಮಾಡ್ತಾ ಇದೆ. ಅವನ ಪಾರ್ ನೋಡಿರ್ಲಿಲ್ಲ ಅಂದಿದ್ರೆ ಅವನು ಹೇಳ್ತಾ ಇದ್ದ ಮಜಾ ಸರಿ ಇದೆ, ಎಷ್ಟಿದೆಯೋ ಇಷ್ಟೇ ನಡೆಯುತ್ತೆ ಅಂತ. ಪಾರ್ ನೋಡಿದ್ಮೇಲೆ ಹೇಳ್ತಾನೆ ಇಲ್ಲ ಮಜಾ ಹೀಗಿರ್ಬೇಕು ಅಂತ. ಆ ಥರ ಸಿಗೋದಿಲ್ಲ. ಹಾಗಾಗಿ ಡಿವೋರ್ಸ್ ಆಗುತ್ತೆ. ಮತ್ತು 70% ಡಿವೋರ್ಸ್ಗಳನ್ನ ಮಹಿಳೆಯರೇ ಇನಿಷಿಯೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಪಾರ್ನಲ್ಲಿ ಏನ್ ನೋಡ್ತಾ ಇದ್ದಾರೋ ಅದು ಅವರಿಗೆ ರಿಯಲ್ ಲೈಫನ್ನು ಸಿಗ್ತಾನೇ ಇಲ್ಲ, ಸಿಗೋಕೆ ಸಾಧ್ಯನೂ ಇಲ್ಲ. ಆ ಮಜಾದ ಡೆಫಿನಿಷನ್ ಏನಿದೆಯೋ ಅದು ನಿಮ್ಮ ದೇಹದಿಂದಲೂ ಬರ್ತಾ ಇಲ್ಲ. ಒಂದಂತೂ ಇರುತ್ತೆ, ಆಯ್ತು ಟಿಕ್ಲಿಂಗ್ ಅಲ್ಲಿ ನನ್ನ ದೇಹ ಹೇಳ್ತು ಮಜಾ ಬಂತು ಅಂತ. ಅಥವಾ ತುಂಬಾ ಸೆಕೆ ಆಗ್ತಾ ಇತ್ತು, ತಣ್ಣೀರು ಸಿಕ್ತು, ಆಗ ದೇಹ ಹೇಳ್ತು ಮಜಾ ಬಂತು ಅಂತ. ನಾವು ಯಾವ ವಿಷಯಗಳನ್ನ ಮಜಾ ಅಂತ ಹೇಳ್ತಾ ಇದ್ದೀವೋ ಅವು ಶಾರೀರಿಕ ಕೂಡ ಅಲ್ಲ. ಶಾರೀರಿಕ ಮಜಾ ಕೂಡ ಸಾಮಾಜಿಕವಾಗ್ಬಿಟ್ಟಿದೆ. ಸೆಕ್ಸುಯಲ್ ಪ್ಲೆಷರ್ ಕೂಡ ಸೊಸೈಟಿ ಡಿಟರ್ಮಿನ್ ಮಾಡ್ತಾ ಇದೆ. ಸೆಕ್ಸ್ನಲ್ಲಿ ಹೀಗೆ ಇಷ್ಟು ಹೊತ್ತಿನವರೆಗೆ ಆದ್ರೆ ಅದನ್ನ ಪ್ಲೆಷರ್ ಅಂತ ಒಪ್ಕೊಳ್ತಾರೆ, ಇಲ್ಲಾಂದ್ರೆ ಒಪ್ಕೊಳ್ಳೋದಿಲ್ಲ. ಮತ್ತು ಹಾಗೆ ಆಗ್ತಾ ಇಲ್ಲ ಅಂದ್ರೆ ಡಿವೋರ್ಸ್ ಆಗ್ತಾ ಇದೆ. ಮಜಾ ಅಂದ್ರೆ ಏನು? ಹಾಗಾದ್ರೆ ಅಧ್ಯಾತ್ಮ ಹೇಳುತ್ತೆ ಒಂದು ಮಜಾ ಇರುತ್ತೆ, ಅದು ಕಾಲದ ಮೇಲೆ, ಸ್ಥಳದ ಮೇಲೆ, ಸಮಾಜದ ಮೇಲೆ ಅವಲಂಬಿತವಾಗಿರೋದಿಲ್ಲ. ಅದನ್ನ ಆನಂದ ಅಂತ ಕರೀತಾರೆ. ಅದಕ್ಕೆ ಯಾವುದೇ ಆಬ್ಜೆಕ್ಟ್ನ ಅವಶ್ಯಕತೆ ಇಲ್ಲ. ಅದಕ್ಕೆ ಇಂಥ ವಿಷಯ ಮಜಾವಾಗಿದೆ ಅಂತ ಬಂದು ಹೇಳಕ್ಕೆ ಯಾರೂ ಬೇಕಾಗಿಲ್ಲ. ಆ ಆನಂದ ಯಾರಿಗೆ ಸಿಗತ್ತೆ? ಅದು ಹೇಳತ್ತೆ ಯಾವ ವಿಷಯವನ್ನ ಮಜಾ ಅಂತೀರೋ ಮತ್ತು ಯಾವ ವಿಷಯವನ್ನ ದುಃಖ ಅಂತೀರೋ, ಯಾವುದನ್ನ ಸುಖ ಅಂತೀರೋ, ಯಾವುದನ್ನ ದುಃಖ ಅಂತೀರೋ ಅವೆರಡನ್ನೂ ಅರ್ಥ ಮಾಡ್ಕೊಳ್ಳಿ. ಅಸಲಿಗೆ ಈ ವಿಷಯ ಏನು ನಡೀತಾ ಇದೆ ಅಂತ. ಮತ್ತು ಈ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯಾವ ಮೋಜು ಇದೆಯೋ ಅದೇ ಆನಂದ. ಹಾಗಾಗಿ ದುಃಖ ನಡೀತಾ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ, ದುಃಖದಲ್ಲೂ ಆನಂದವಾಗಿರ್ತೀರಿ. ಮತ್ತು ಸುಖ ನಡೀತಾ ಇದ್ರಂತೂ ಖಂಡಿತ ಅರ್ಥ ಮಾಡ್ಕೊಳ್ಳಿ. ಏನೇ ನಡೀತಾ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದೇ ಆನಂದ. ದಟ್ಸ್ ಜಾಯ್ ಬಿಯಾಂಡ್ ಆಲ್ ಕೈಂಡ್ಸ್ ಆಫ್ ಪ್ಲೆಷರ್. ಹಾಗಾಗಿ ಆಧ್ಯಾತ್ಮ ನಿಮ್ಮನ್ನ ಪ್ಲೆಷರ್ಸ್ನಿಂದ ದೂರ ಮಾಡುತ್ತೆ ಅಂತಲ್ಲ, ಅದು ನಿಮ್ಮನ್ನ ಕೇಳುತ್ತೆ, ನಿಮ್ಮನ್ನ ಆಹ್ವಾನಿಸುತ್ತೆ ಒಂದು ಉನ್ನತವಾದ ಪ್ಲೆಷರ್ನ ಕಡೆಗೆ. ಹೇಳ್ತಾ ಇದ್ದಾರೆ ನಿಮಗೆ ಆ ಕಡೆ ಈ ಕಡೆಯಿಂದ ಇದು ಪ್ಲೆಷರ್ನ ವಿಷಯ ಅಂತ ಏನು ಹೇಳ್ಬಿಟ್ಟಿದಾರೋ ಅಂತ ಸಣ್ಣ ಪುಟ್ಟು ಪ್ಲೆಷರ್ಸ್ಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ. ನೀವು ಸ್ವಲ್ಪ ಬೇರೆಯಾದ ಪ್ಲೆಷರ್ಗೆ ಹೋಗಿ. ನೀವು ಫ್ಯಾಷನ್ ಟ್ರೆಂಡ್ಸ್ ನೋಡಿದ್ದೀರಾ? ಇದು ತುಂಬಾ ಆಬ್ವಿಯಸ್ ಆದ ವಿಷಯ, ಆದರೆ ನಾವು ಇದನ್ನ ಆ ಕಾಂಟೆಕ್ಸ್ಟ್ನಲ್ಲಿ ಇಡೋದಿಲ್ಲ. ಹಾಗಾಗಿ ನಾನು ಹೇಳಬೇಕಾಗ್ತಾ ಇದೆ. ಒಂದು ಕಾಲವಿತ್ತು, ನಿಮ್ಮ ಹತ್ರ ಬೆಲ್ ಬಾಟಮ್ಸ್ ಇದ್ರೆ ನೀವು ವಾವ್ ಮೇಕ್ಸ್ ಮೀ ಹ್ಯಾಪಿ ಅಂತಿದ್ರಿ. ನಿಮ್ಮ ಹತ್ರ ಇವುಗಳಿದ್ರೆ ಏನಂತಿದ್ರು ಇದಕ್ಕೆ? ಈ ಜಲ್ವೆ, ಹೌದು ಸೈಡ್ ಬರ್ನ್ಸ್ ಇದ್ರೆ ಅಥವಾ ಹ್ಯಾಂಡಲ್ ಬಾರ್ ಮೀಸೆ ಇದ್ರೆ ನೀವೇನು ಹೇಳ್ತಾ ಇದ್ರಿ? ನೀವು ನೋಡ್ತಾ ಇಲ್ವಾ ನೀವು ಯಾವುದನ್ನ ಇಷ್ಟಪಡ್ತೀರೋ ಇಷ್ಟಪಡಲ್ವೋ ಅದೆಲ್ಲವೂ ಸಮಾಜದಿಂದ ಬರ್ತಾ ಇದೆ ಅಂತ. ಹೇರ್ ಸ್ಟೈಲ್ನಿಂದ ಹಿಡಿದು ಪ್ರತಿಯೊಂದು ಸಮಾಜದಿಂದ ಬರ್ತಾ ಇದೆ. ಹಾಗಾದ್ರೆ ನೀವು ಯಾವುದನ್ನ ನಿಮ್ಮ ಪ್ಲೆಜರ್ ಅಂತ ಹೇಳ್ತಾ ಇದ್ದೀರಿ? ಸೆಲ್ಫ್ ಎನ್ಕ್ವೈರಿ ಕ್ಷೇತ್ರ ಇರೋದೇ ನಿಮ್ಮ ಸ್ವಂತ ಆಂತರಿಕ ನೈಜವಾದ ಆನಂದವನ್ನ ಕಂಡುಕೊಳ್ಳೋದಿಕ್ಕೆ. ಮತ್ತು ಅದು ನಿಮ್ಮ ಡಿಗ್ನಿಟಿಯನ್ನ ನಿಮಗೆ ವಾಪಸ್ ಕೊಡುತ್ತೆ. ಅದು ಸಮಾಜದಿಂದ ನಿಮ್ಮ ಡಿಗ್ನಿಟಿಯನ್ನ ಮರಳಿ ಪಡೆಯುವ ವಿಷಯ. ಒಂದು ವೇಳೆ ನನ್ನ ಸುಖ ಕೂಡ, ಒಂದು ವೇಳೆ ನನ್ನ ಇಂಟಿಮೇಟ್ ಪ್ಲೆಜರ್ಸ್ ಕೂಡ ಸೊಸೈಟಿ ಡಿಟರ್ಮೈನ್ ಮಾಡ್ತಾ ಇದೆ ಅಂದ್ರೆ ಅದರಲ್ಲಿ ಡಿಗ್ನಿಟಿ, ಘನತೆ ಎಲ್ಲಿದೆ ಹಾಗಾದ್ರೆ? ಈಗ ಭಾರತದಲ್ಲಿ ಮೊದಲ ರಾತ್ರಿಯ ಕಾನ್ಸೆಪ್ಟ್ ಕೂಡ ಇರಲಿಲ್ಲ, ಹನಿಮೂನ್ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಇವತ್ತು ಅದಿಲ್ಲದೆ ಪ್ಲೆಜರ್ ಆಗೋದೇ ಇಲ್ಲ. ಹಾಗಾದ್ರೆ ಇದೆಲ್ಲ ಆಗಬೇಕು ಅಂತ ಯಾರು ನಿರ್ಧಾರ ಮಾಡಿದ್ರು? ಟ್ರೈಬಲ್ಸ್ ಇರ್ತಾರೆ, ಅವ್ರ ಮುಂದೆ ನೀವು ಉದ್ದವಾದ ಕಾರ್ ತಂದು ನಿಲ್ಲಿಸಿಬಿಡಿ, ಅವರಿಗೆ ಯಾವ ಪ್ಲೆಜರ್ ಕೂಡ ಬರೋದಿಲ್ಲ. ನೀವು ನೋಡ್ತಾ ಇಲ್ವಾ ಇದು ಮ್ಯಾನ್ ಮೇಡ್ ಕಾನ್ಸೆಪ್ಟ್ ಅಂತ? ನೀವು ನೋಡ್ತಾ ಇಲ್ವಾ? ನೆನ್ನೆ ನಾನು IIMನಲ್ಲಿದ್ದೆ, ಇಲ್ಲೇ ಬೆಂಗಳೂರಿನಲ್ಲಿ. ನಾನು ಕೇಳಿದೆ, ಇತ್ತೀಚೆಗೆ ನಿಮ್ಮ ಸ್ಯಾಲರಿ ಎಷ್ಟಿದೆ ಸಾಹೇಬ್ರೆ? ಅರೆ 30 ರಿಂದ 35 ಲಕ್ಷದ ಪ್ಯಾಕೇಜ್ ಅಂತೂ ಆಗೇ ಆಗುತ್ತೆ. ನಾನು ಕೇಳಿದೆ, ಏನು ಹೇಗಿರುತ್ತೆ? ಅರೆ ಸರಿ ಇದೆ. ನಾನು ಹೇಳಿದೆ, ನನ್ನ ಟೈಮ್ನಲ್ಲಿ 5 ರಿಂದ 10 ಲಕ್ಷದ್ದಾಗಿತ್ತು, ನಿಮ್ಮ ಟೈಮ್ನಲ್ಲಿ 30 ರಿಂದ 35 ಲಕ್ಷದ್ದಾಗಿದೆ. ನಿಮಗೆ ಹೇಗೆ ಗೊತ್ತು ಈ 30 ರಿಂದ 35 ಲಕ್ಷ ನಿಮಗೆ ಬೇಕು ಅಂತ? ನೀವು ನನಗೆ ಆ ಈಕ್ವೇಷನ್ ಹೇಳಿ. ಯಾವ ಈಕ್ವೇಷನ್ ಔಟ್ಪುಟ್ನಲ್ಲಿ ನಿಮಗೆ ಈ 30 ರಿಂದ 35ರ ಫಿಗರ್ ಸಿಕ್ಕಿದೆಯೋ ನನಗೆ ಆ ಈಕ್ವೇಷನ್ ತೋರಿಸಿ. ಯಾವ ಈಕ್ವೇಷನ್ ಕೂಡ ಇಲ್ಲ. ಕೇವಲ ಒಂದು ಸೋಷಿಯಲ್ ಗಾಡಿ ಇದೆ, ಹೀಗಾಗುತ್ತೆ, ಹೀಗಾಗಬೇಕು ಅಂತ. ಬಟ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಡೋಂಟ್ ಯು ಸಿ ಇಟ್ ಆಬ್ವಿಯಸ್ಲಿ? ಈ ಆಬ್ವಿಯಸ್ನೆಸ್ ಇದೆಯಲ್ಲ, ಈ ಕಾಮನ್ ಸೆನ್ಸ್ ಇದೆಯಲ್ಲ? ಇಲ್ಲ, ಬಟ್ ಕಾಮನ್ ಸೆನ್ಸ್ ಅಲ್ವಾ? ಇಷ್ಟಂತೂ ಇರಲೇಬೇಕು. ಇಲ್ಲ, ನಾನು ಕಾಮನ್ ಸೆನ್ಸ್ ಇಲ್ಲವೇ ಇಲ್ಲ, ನಾನು ದಡ್ಡ, ನನಗೆ ಅರ್ಥ ಮಾಡಿಸಿ. ನಿಮಗೆ ಹೇಗೆ ಗೊತ್ತು 30 ರಿಂದ 35 ಲಕ್ಷದ ಪ್ಯಾಕೇಜ್ ಇಲ್ಲದೆ ನಿಮಗೆ ಸುಖ ಸಿಗೋದಿಲ್ಲ ಅಂತ? ನಿಮಗೆ ಹೇಗೆ ಗೊತ್ತು? ಮತ್ತು ಅದು ರ್ಯಾಂಡಮ್ ಫಿಗರ್ ಆಗಿದ್ರೆ ನಾನು ಕೇಳ್ತೀನಿ, 55 ಲಕ್ಷ ಯಾಕಾಗಬಾರ್ದು?
ನಾನು ನಿಮ್ಮನ್ನ ಕೆಳಗೆ ಎಳಿತಾ ಇಲ್ಲ, ನಾನು 15 ಅಂತ ಹೇಳ್ತಾ ಇಲ್ಲ, ನಾನು 65 ಅಂತ ಹೇಳ್ತಾ ಇದ್ದೀನಿ. ನೋಡಪ್ಪ, ನೀನು 65ಕ್ಕಿಂತ ಕೆಳಗೆ ಸುಖ ಅಂತ ಒಪ್ಕೊಳ್ಬೇಡ, ನೀನು ದುಃಖದಲ್ಲೇ ಇರು. ಹಾಗಾಗಿ ಯಾವುದೇ ವಿಷಯವನ್ನ ನಿಮ್ಮ ಲೈಕ್ ನಿಮ್ಮ ಡಿಸ್ಲೈಕ್ ಅಂತ ಹೇಳುವ ಮುನ್ನ ಬಹಳ ಎಚ್ಚರದಿಂದಿರಿ. ಯಾಕಂದ್ರೆ ಯಾವುದನ್ನ ನಾವು ನಮ್ಮ ಲೈಕ್ ಡಿಸ್ಲೈಕ್ ಅಂತ ಮಾಡಿಬಿಟ್ವೋ, ಈಗ ನಾವು ಅದರಲ್ಲಿ ನಮ್ಮ ಟೈಮ್, ಎನರ್ಜಿ, ದುಡ್ಡು ಎಲ್ಲವನ್ನೂ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ? ಯಾವುದೋ ವಿಷಯಕ್ಕೆ ಹೇಳಿಬಿಟ್ವಿ ಐ ಲೈಕ್ ಇಟ್ ಅಂತ. ನಾವು ಐ ವಿಲ್ ಇನ್ವೆಸ್ಟ್ ಮೈ ಸೆಲ್ಫ್ ಇನ್ ಟು ಇಟ್ ಇನ್ ಆಲ್ ವೇಸ್ ಪಾಸಿಬಲ್. ಅದಕ್ಕಿಂತ ಮುಂಚೆ ಇದನ್ನಾದ್ರೂ ನೋಡಿ, ಆ ಲೈಕ್ ನಿಮ್ಮ ಲೈಕ್ ಹೌದೋ ಅಲ್ಲವೋ ಅಂತ. ಅದೇನಾದ್ರೂ ಇಂಪೋರ್ಟೆಡ್ ಲೈಕ್ ಅಂತೂ ಅಲ್ಲ ತಾನೆ? ಇಂಪೋರ್ಟೆಡ್ನಲ್ಲೂ ನಾನೇ ಇಂಪೋರ್ಟ್ ಮಾಡಿದೆ ಅಂತ ಅನ್ನಿಸುತ್ತೆ, ಇಂಪೋರ್ಟೆಡ್ ಕೂಡ ಅಲ್ಲ, ಇಂಪ್ಲಾಂಟೆಡ್ ಲೈಕ್ ಅಂತೂ ಅಲ್ಲ ತಾನೆ? ಬೇರೆ ಯಾರೋ ನಿಮ್ಮ ತಲೆಗೆ ಏನೋ ತುರುಕಿ ಬಿಟ್ಟಿದ್ದಾರೆ ಮತ್ತು ನೀವು ಅದರ ಹಿಂದೆ ನಿಮ್ಮ ಜೀವನ, ದುಡ್ಡು, ಕಾಸು, ಸಮಯ, ಶಕ್ತಿ ಎಲ್ಲವನ್ನೂ ಹಾಕ್ತಾ ಇದ್ದೀರಿ. ಹುಚ್ಚುತನ ಅಲ್ವಾ? ಆಮೇಲೆ ಸತ್ತು ಹೋಗ್ತೀವಿ. ನಿಮ್ಗೆ ಖುಷಿ ಆಗುತ್ತೆ. ನಮ್ಮದೇ ಆದ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಗೀತಾ ಮತ್ತು ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಬುದ್ಧ ಇದ್ದಾರೆ, ಗೀತೆ ಇದೆ, ಉಪನಿಷತ್ತಿದೆ, ಅಷ್ಟಾವಕ್ರ ಇದ್ದಾರೆ. ಇವು ನನಗೆ ಸಿಕ್ತು, ನನ್ನ ಬದುಕು ಬದಲಾಯಿತು. ಇವು ನಿಮ್ಗೆ ಸಿಗುತ್ತವೆ, ನಿಮ್ಮ ಬದುಕು ಕೂಡ ಬದಲಾಗುತ್ತೆ. ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಇಲ್ದಿದ್ರೂ ಕನಿಷ್ಠ ಸಾವಿರಾರು ಬದುಕುಗಳಂತೂ ಸಂಪೂರ್ಣವಾಗಿ ಬದಲಾಗಿವೆ. ಆಚಾರ್ಯ ಪ್ರಶಾಂತ್ ಆಪ್ನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಗೀತಾ ಪಾಲ್ಗೊಳ್ಳುವವರ ಜೊತೆ ನೀವು ಸೇರಿಕೊಳ್ಳಿ. ಮೊದಲ ತಿಂಗಳು ಸಂಪೂರ್ಣ ಫ್ರೀ. ಗೀತಾ ಮಿಷನ್ನ ಸಂಪೂರ್ಣ ಆಕ್ಸೆಸ್ ಆಪ್ನಲ್ಲಿ ನಿಮಗೆ ಸಿಗುತ್ತೆ. ನಿಯಮಿತ ಲೈವ್ ಸೆಷನ್ಸ್ಗಳು, ಪ್ರತಿದಿನ ಆಚಾರ್ಯ ಪ್ರಶಾಂತ್ ಅವರ ವಿಶೇಷ ಸಂವಾದಗಳು, ಗೀತಾ ಕಮ್ಯುನಿಟಿಯ ಆಕ್ಸೆಸ್, ಗೀತಾ ಪರೀಕ್ಷೆ, ಆಯ್ದ ಸುದ್ದಿಗಳು, ಆಡಿಯೋ ಬುಕ್ಸ್, ಕೋಟ್ಸ್ ಮತ್ತು ಇನ್ನೂ ಹಲವು. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಲ್ಲಿ ಆಚಾರ್ಯ ಪ್ರಶಾಂತ್ ಅಂತ ಸರ್ಚ್ ಮಾಡಿ ಮತ್ತು ಈಗಲೇ ಡೌನ್ಲೋಡ್ ಮಾಡಿ.